ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ, ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ನೀವು ನಮ್ಮ ಐಸ್ಪ್ಯಾನ್ ಆ್ಯಡ್ನ ನೋಡಿ ಆಲ್ಮೋಸ್ಟ್ 1,000ಕ್ಕಿಂತ ಹೆಚ್ಚು ಜನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ. ಅದಕ್ಕೆ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು, ಯಾಕಂದರೆ ಫಸ್ಟ್ ಸ್ಟೆಪ್ನ ತೊಗೊಂಡಿದ್ದೀರ. ಹಾಗೆ ಅದರಲ್ಲಿ ಕ್ಲಿಕ್ ಮಾಡಿದ ಮೇಲೆ ಆಲ್ಮೋಸ್ಟ್ 300ಕ್ಕಿಂತ ಹೆಚ್ಚು ಜನ ಕನ್ಸಲ್ಟೇಷನ್ ಬುಕ್ ಮಾಡಿ ಅರ್ಧ ಗಂಟೆ ಕನ್ಸಲ್ಟೇಷನ್ ಕೂಡ ತಗೊಂಡಿದ್ರಿ. ಸೊ ಅಗೇನ್ ನಾನು ನಿಮ್ಮ ಫಸ್ಟ್ ಸ್ಟೆಪ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಹಾಗೆ 100ಕ್ಕಿಂತ ಹೆಚ್ಚು ಜನ ಕಂಪ್ಲೀಟ್ ಸಪೋರ್ಟ್ನ ತಗೊಂಡು ನಿಮಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳಿಂದ ಹೊರಗೆ ಬಂದಿದ್ದೀರಿ. ಹಾಗೆ ಬಹಳಷ್ಟು ಜನ ಇನ್ನು ನಮ್ಮಲ್ಲಿ ಆ ಸಪೋರ್ಟ್ನ ತಗೋತಾ ಇದ್ದೀರ. ಇನ್ನು ಇದು ಬಿಟ್ಟು ಆಲ್ಮೋಸ್ಟ್ 600 ಜನರಲ್ಲಿ ನಾನು ನನ್ನ ಟೀಮ್ ಜೊತೆಗೆ ಕನೆಕ್ಟ್ ಮಾಡಿದಾಗ ಬಂದಿರುವಂತಹ ಒಂದಿಷ್ಟು ಕನ್ಸರ್ನ್ಸ್ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸರ್ ನಮ್ಮ ಹತ್ರ ದುಡ್ಡಿಲ್ಲ, ಫ್ರೀಯಾಗಿ ಕೊಡಿ ಅಂತ ಹೇಳಿ ಕೇಳಿದ್ರು. ಇಲ್ಲಿ ಅಂದರೆ ಇವತ್ತು ದೆರ್ ಈಸ್ ನೋ ಫ್ರೀ ಮೀಲ್ ಅಂತ ಹೇಳ್ತಾರೆ. ಸೊ ಯಾವತ್ತು ಯಾವುದೇ ಸರ್ವಿಸಸ್ ಆಗಲಿ ಯಾವುದೇ ಆಗಲಿ ಅದು ಪುಕ್ಷಟೆ ಬಂದರೆ ಅಥವಾ ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆಮೇಲೆ ನಿಮ್ಮ ಜೊತೆ ಮಾತಾಡುವಂತಹ ಸೈಕಾಲಜಿಸ್ಟ್ ಇರಬಹುದು. ಅವರು ಆಲ್ಮೋಸ್ಟ್ ಕ್ಲೋಸ್ ಟು 18ರಿಂದ 19 ವರ್ಷ ಓದಿರ್ತಾರೆ. ಪ್ರತಿಯೊಬ್ಬರು ಇವತ್ತು ನಾವು ಮಾಡುವಂತಹ ಕೆಲಸ ಇರ್ಬೋದು, ಆ ಕೆಲಸದಿಂದ ನಾವು ಅದನ್ನು ದುಡಿತಾ ಇರ್ತೀವಿ, ಅದರ ಹಿಂದೆ ನಮ್ಮ ಫ್ಯಾಮಿಲಿ ಇರುತ್ತೆ. ಈ ಒಂದು ಸಂಸ್ಥೆ ಅಂತ ಇದ್ದಾಗ ಅದರಲ್ಲಿ ನಾವು ಇವತ್ತು ನೀವು ನೋಡಿದ್ರೆ ಕನ್ಸಲ್ಟೇಷನ್ನು ಇಡೀ ಭಾರತದಲ್ಲಿ 299 ರೂಪಾಯಿಗೆ ಕೊಡ್ತಾ ಇರುವಂತಹ ಕನ್ಸಲ್ಟೇಷನ್, ಇಷ್ಟು ಕಮ್ಮಿ ಬೆಲೆಗೆ ಕೊಡ್ತಾ ಇರೋ ಕನ್ಸಲ್ಟೇಷನ್ನು ಬರೀ ಐಸ್ಪ್ಯಾನಲ್ಲಿ ಮಾತ್ರ. ಹಾಗಾಗಿ ಇಲ್ಲಿ ನೀವು ನಿಮಗೆ ಸಪೋರ್ಟ್ ಮಾಡ್ತಾ ಇರೋಂತಹ ಸೈಕಾಲಜಿಸ್ಟ್ ಇರಬಹುದು, ಅವರಿಗೆ ಒಂದು ಗೌರವ ಧನ, ಅದು ಅಂದರೆ ಅವರು ಎಫರ್ಟ್ ಹಾಕ್ತಾ ಇರೋದು. ಯಾಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಸ್ಟಕ್ ಆಗಿರ್ತೀರ, ಮುಂದೆ ಹೇಗೆ ಹೋಗೋದು ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಸೂಸೈಡಲ್ ಥಾಟ್ಸ್ ಇರ್ಬೋದು, ಎಷ್ಟೋ ಜನಕ್ಕೆ ನನ್ನ ಜೀವನ ಮುಗಿದೋಯ್ತು ಅಂತ ಇರ್ಬೋದು, ಹಲವಾರು ಭಾವನೆಗಳು. ಇದರಲ್ಲಿ ನಿಮ್ಮ ಜೀವನವನ್ನು ಅವರು ವಾಪಸ್ ದಾರಿಗೆ ತರೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇಲ್ಲಿ ಫ್ರೀಯಾಗಿ ಕೇಳೋದಕ್ಕಿಂತ ಅವರಿಗೆ ಆ ಗೌರವ ಸೂಚಿಸೋದಕ್ಕೆ ಆ ಹಣ ಕೊಡಬೇಕಾಗತ್ತೆ. ಹಾಗೆ ಒಂದು ಆರ್ಗನೈಸೇಷನ್ ಅಂತ ನಡೆಸಬೇಕು ಅಂತ ಇವತ್ತು ಯಾವುದೇ ಹಾಸ್ಪಿಟಲ್ಸ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಅಥವಾ ಒಂದು ಕಿರಾಣಿ ಅಂಗಡಿ ಅಂತಲೇ ಇರ್ಬೋದು, ಎಲ್ಲೇ ಹೋದ್ರೂ ಯಾವುದೇ ಫ್ರೀ ಸರ್ವಿಸಸ್ ಕೊಡೋದಿಲ್ಲ. ಸೊ ಅದಕ್ಕೆ ಏನೋ ಒಂದು ಚಾರ್ಜಸ್ ಅಂತ ಹೇಳಿ ಇದ್ದೇ ಇರುತ್ತೆ. ಹಾಗೆ ಎರಡನೇದು, ಬಹಳಷ್ಟು ಜನ 299 ರೂಪಾಯಿಗೆ ಕನ್ಸಲ್ಟೇಷನ್ ತಗೊಂಡಿದ್ರಿ. ಅಲ್ಲಿ ತಗೊಂಡ್ಮೇಲೆ ನಮಗೆ ಎಲ್ಲ ನಮ್ಮ ಪ್ರಾಬ್ಲಮ್ಗಳನ್ನು ಅದು ಒಂದೇ ಕನ್ಸಲ್ಟೇಷನಲ್ಲಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಹಲವಾರು ಘಟ್ಟಗಳನ್ನು ಎಷ್ಟೋ ವರ್ಷ ನಾವು ಕಳೆದು ಮುಂದೆ ಬಂದಿರ್ತೀವಿ. ಇಲ್ಲಿ ಪ್ರತಿಯೊಬ್ಬರಿಗೆ ಸಿಟ್ಟಿಂಗ್ ಟಾಲರೆನ್ಸ್ ಅಥವಾ ನೀವು ಹೇಳುವಂತಹ ವಿಚಾರಗಳಿರಬಹುದು, ಆಮೇಲೆ ಸೈಕಾಲಜಿಸ್ಟ್ಗಳು ಅಲ್ಲಿ ಕೇಳುವಂತಹದ್ದು, ಅದಕ್ಕೆ ಆ ಪ್ರಾಸೆಸ್ ಅಂತ ಹೇಳ್ತೀವಲ್ಲ, ಯಾವತ್ತೂ ನಾವು ಹೇಳ್ತೀವಲ್ಲ ಟ್ರಸ್ಟ್ ಇನ್ ಪ್ರಾಸೆಸ್. ಸೊ ನಾವು ಒಂದು ಪ್ರಾಸೆಸ್ನ ಬಿಲ್ಡ್ ಮಾಡಿದ್ದೀವಿ ಅಂತಂದರೆ ಅದಕ್ಕೊಂದು ರೋಡ್ ಮ್ಯಾಪ್, ಇದೇ ದಾರಿ ಅಂತ ಇರುತ್ತೆ. ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇವತ್ತು ನನಗೆ ಹುಷಾರಿಲ್ಲ ಅಂತಂದರೆ, ನನಗೆ ಜ್ವರ ಬಂದಿದೆ ಅಂದರೆ ಆ್ಯಂಟಿಬಯೋಟಿಕ್ಕು 3 ದಿನ 5 ದಿನ ಕೊಡ್ತಾರೆ. 5 ದಿನದ ಮಾತ್ರನೂ ನಾನು ಇವತ್ತೇ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ? ಅಡ್ವರ್ಸ್ ಎಫೆಕ್ಟ್ ಇರುತ್ತೆ. ಸೊ ಎಲ್ಲದನ್ನು ನಾನು ಇವತ್ತೇ ಅರ್ಧ ಗಂಟೆಯಲ್ಲಿ ಹೇಳೋದಾಗಿದ್ರೆ ಜಗತ್ತು ಬಹಳ ಸುಲಭವಾಗಿರ್ತಾ ಇತ್ತು. ಸೊ ಇಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್, ಹಾಗಾದರೆ ಈ 299 ಕನ್ಸಲ್ಟೇಷನಲ್ಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನನಗೆ ಅದು ಆದಮೇಲೆ ನನಗೆ ಯಾವ ಥರ ಸಪೋರ್ಟ್ ಸಿಗುತ್ತೆ, ಹಾಗೆ ಆ ಸಪೋರ್ಟಿಂದ ನನಗೆ ಆಗುವಂತಹ ಲಾಭಗಳೇನು, ಅಥವಾ ನನಗೆ ಎಷ್ಟು ಅದು ಉಪಯೋಗ ಆಗುತ್ತೆ ಅಂತಂದರೆ, 299 ಕನ್ಸಲ್ಟೇಷನಲ್ಲಿ ನಮ್ಮ ಸೈಕಾಲಜಿಸ್ಟ್ಗಳು ನಿಮ್ಮ ಪ್ರಾಬ್ಲಮ್ ಅಂದರೆ ಇವಾಗ ಒಂದಿಷ್ಟು ಭಾವನೆಗಳು ನೀವು ನಿಮ್ಮ ಗೊಂದಲದಲ್ಲಿರಬಹುದು. ಈಗ ಹೆಲ್ತ್ ಆಂಗ್ಸೈಟಿ ಅಂದರೆ ಆರೋಗ್ಯದ ಆತಂಕದ್ದು
ಒಳಗಾಗಿರ್ತೀರ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡುವಂತಹ ಮುಖಾಂತರದಲ್ಲಿ ನಿಮಗೆ ಆಗುವಂತಹದ್ದು ಒಂದಿಷ್ಟು ವಿಚಾರಗಳನ್ನು ನೀವು ಅಲ್ಲಿ ಶೇರ್ ಮಾಡ್ತೀರಾ. ಅದನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅವರು ನಿಮಗೆ ಸೆಷನ್ಸ್ ಅಂದರೆ ಇಷ್ಟು ಸೆಷನ್ಸ್ ಬೇಕಾಗತ್ತೆ. ಇವತ್ತು ನೀವು ಒಂದು ಡೆಂಟಿಸ್ಟ್ ಹತ್ರ ಹೋದ್ರೂ ಕನ್ಸಲ್ಟೇಷನ್ ಆದಮೇಲೆ ಪ್ರತಿಯೊಂದು ಬಾರಿಗೆ ನೀವು ಹೋಗಬೇಕು, ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಈ 299 ಕನ್ಸಲ್ಟೇಷನ್ ತೊಗೊಂಡು ಮುಂದಿನ ಸ್ಟೆಪ್ ತೊಗೊಳ್ಳದೇ ಇರೋವಂಥವ್ರಿಗೆ ನಾನು ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ದುಡ್ಡನ್ನು ನೀವು ಸ್ಪೆಂಡ್ ಮಾಡಿರ್ತೀರ. ಅದು ಟ್ರಾವೆಲಿಂಗ್ ಇರ್ಬೋದು ಅಥವಾ ಎಲ್ಲೋ ಇರ್ಬೋದು, ಯಾರಿಗೋಸ್ಕರ ಫ್ರೆಂಡ್ಸು ಎಲ್ಲರಿಗೂ ಸ್ಪೆಂಡ್ ಮಾಡ್ತಾ ಇರ್ತೀರ. ಬಟ್ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡೋದು ಬಹಳ ಮುಖ್ಯ. ಯಾಕೆ ಅಂದರೆ ನೀವಿದ್ರೇ ಫ್ಯಾಮಿಲಿ, ನೀವಿದ್ರೇ ಫ್ರೆಂಡ್ಸು, ನೀವಿದ್ರೇ ನೀವು ಹ್ಯಾಪಿಯಾಗಿರಬೇಕು. ಫಸ್ಟು ಒಂದು ಕುಟುಂಬ ಅಂತಂದರೆ ಆ ಕುಟುಂಬದಲ್ಲಿ ಅಥವಾ ನಾನು ಇವತ್ತು ಸಡನ್ನಾಗಿ ಏನಾದರೂ ನಾನು ನಿಮಗೆ ಯಾರು ಇಷ್ಟ ಅಂತ ಏನಾದರೂ ಒಂದು ಕ್ವಶನ್ ಕೇಳಿದ್ರೆ ನಿಮ್ಮ ಮೈಂಡಲ್ಲಿ ಬರೋದು ನನ್ನ ಫ್ರೆಂಡು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಪ್ಪ, ನಮ್ಮ ಅಮ್ಮ, ಅಣ್ಣ, ತಂಗಿ ಅಂತ. ಇಲ್ಲಿ ಸೆಲ್ಫ್ ನನ್ನನ್ನು ನಾನು ಇಷ್ಟಪಡೋದನ್ನೇ ಮರೆತು ಬಿಟ್ಟಿದ್ದೀನಿ. ಯಾಕೆ ಹಾಗಾಗಿದೆ ಅಂದರೆ ಜೀವನ ಆ ಥರ ಆಗಿ ಬಂದಿದೆ. ಸೊ ಈ 299 ಕನ್ಸಲ್ಟೇಷನ್ನು ನಿಮಗೋಸ್ಕರ, ಅಂದರೆ ಪ್ರತಿಯೊಬ್ಬರಿಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ 299ಗೆ ಕನ್ಸಲ್ಟೇಷನ್ನ ಕೊಡ್ತಾ ಇರುವಂತಹದ್ದು. ಹಾಗಾದರೆ 299 ಕನ್ಸಲ್ಟೇಷನ್ ಆದಮೇಲೆ ಸೆಷನ್ಸ್ ಹೇಗಿರುತ್ತೆ ಅಂತಂದರೆ ಅಲ್ಲಿ ಡಿಸ್ಕಷನ್ ಬೇಸ್ಡ್ ಮೇಲೆ ನಿಮಗೆ ಹೇಳ್ತಾರೆ. ಎಷ್ಟೋ ಸಾರಿ ಕೆಲವಷ್ಟು ಸಾರಿ ಒಂದು ಕನ್ಸಲ್ಟೇಷನ್ ಮುಗಿದ ಮೇಲೆ ನಾವು ಬಹಳಷ್ಟು ಜನಕ್ಕೆ ಓಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟ ಮೇಲೆ ನಿಮಗೆ ಸೆಷನ್ಸ್ ಏನು ಬೇಡ ಅಂತ ಹೇಳಿರ್ತೀವಿ. ಅಲ್ಲಿ ಸೆಲ್ಫ್ ಕೇರ್ ಮೆಟೀರಿಯಲ್ ಅಂತ ಇರುತ್ತೆ, ಅದೊಂದು ಡಾಕ್ಯುಮೆಂಟ್ ಕೂಡ ಅವರಿಗೆ ಶೇರ್ ಮಾಡಲಾಗುತ್ತೆ. ಸೊ ದಟ್ ಆ ಡಾಕ್ಯುಮೆಂಟ್ ಮುಖಾಂತರ ಅವರಿಗೆ ಬೇರೆ ಏನು ಸೆಷನ್ಸ್ ಬೇಕಾಗಿರಲ್ಲ. ಆ ಡಾಕ್ಯುಮೆಂಟ್ ಶೇರ್ ಮಾಡೋದ್ರಿಂದ ಮುಂದೆ ಅವರನ್ನು ಅವರೇ ನೋಡಿಕೊಂಡು ಮುಂದೆ ಹೋಗುವಂತಹದ್ದು ಒಂದು ಸ್ಟೆಪ್. ಇನ್ನು ಒಂದಿಷ್ಟು ಜನಕ್ಕೆ ಗೈಡೆನ್ಸ್ ಬೇಕಾಗತ್ತೆ, ಸಪೋರ್ಟ್ ಬೇಕಾಗತ್ತೆ. ಅಲ್ಲಿ ನಾವು ಕಾಗ್ನೇಟಿವ್ ಅಂತ ಹೇಳಿ ಹೇಳ್ತೀವಿ, ಮುಂಚೆಯಿಂದ ಅರಿವು ಅಂತ. ಕಾಗ್ನೇಟಿವ್ ಅಂದರೆ ಅರಿವು, ನಮಗೆ ಮುಂಚೆಯಿಂದ ನಾವು ಬೆಳೆದಿರೋ ರೀತಿ ಇರ್ಬೋದು, ಅದರಲ್ಲಿ ನಮ್ಮ ಬಾಲ್ಯ ಇರಬಹುದು, ನಮ್ಮ ಯೌವನ ಇರ್ಬೋದು, ಹಾಗೆ ನನ್ನ ವೃತ್ತಿ ಜೀವನ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎಲ್ಲಿ ಪ್ರಾಬ್ಲಮ್ ಇದೆ ಅಂತಿದ್ದಾಗ ಅಲ್ಲಿ 1 by 1 ಸೊ ಅದನ್ನು ನಾವು ಸಾಲ್ವ್ ಮಾಡ್ಕೊಂಬರೋದಕ್ಕೆ ಸೆಷನ್ಸ್ಗಳು ಬೇಕಾಗತ್ತೆ. ಸೊ ನೀವು ಇಲ್ಲಿ ಸ್ಪೆಂಡ್ ಮಾಡ್ತಾ ಇರೋ 299 rupees ಈಸ್ ನಥಿಂಗ್. ಆದರೆ ನನಗೊಂದು ಖುಷಿಯಾದಂತಹ ವಿಚಾರ ಏನು ಅಂತಂದರೆ ಇವತ್ತು ಬಹಳಷ್ಟು ಜನ, ನಾನು ಎಷ್ಟೋ ವಿಡಿಯೋದಲ್ಲಿ ಮಾತಾಡಿದ್ದೆ, ಈ ಸೈಕಾಲಜಿ ಅನ್ನೋದಕ್ಕೆ ಅಥವಾ ಈ ಮನಸ್ಸಿನ ಆರೋಗ್ಯದ ಬಗ್ಗೆ ಒಂದು ಕಳಂಕನೇ ಇದೆ, ಜನ ಮುಂದೆ ಬರಲ್ಲ ಅಂತ. ಇವತ್ತು ನಾನು ನನ್ನ ಟೀಮ್ ಅವರು ಎಷ್ಟು ಖುಷಿಯಾಗಿದ್ದೀವಿ ಅಂತಂದರೆ 1000 ಜನದಲ್ಲಿ 300 ಜನ ಕನ್ಸಲ್ಟೇಷನ್ ತೊಗೊಂಡು 100 ಜನ ಕಂಪ್ಲೀಟ್ ಹೆಲ್ಪ್ ತೊಗೊಂಡು ಇದರಿಂದ ಹೊರಗೆ ಬಂದಿದ್ದಾರೆ ಆ್ಯಂಡ್ ಬರ್ತಾ ಇದ್ದಾರೆ. ಇದು ಒಂದು ನಮಗೆ ಅಚೀವ್ಮೆಂಟೇ ಸರಿ. ಹಾಗಾಗಿ ಈ ಖುಷಿಯಾದ ವಿಚಾರವನ್ನು ನಿಮಗೆ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ನಾನು ಹೇಳಿದಾಗೆ 100ಕ್ಕಿಂತ ಹೆಚ್ಚು ಜನ ಈ ನಮ್ಮ ಸಪೋರ್ಟ್ನ ತಗೊಂಡು ಅವರಿಗೆ ಆದಂತಹ ಪ್ರಾಬ್ಲಮ್ಗಳಿಂದ ಹೊರಗೆ ಬಂದಿದ್ದಾರೆ. ಹಾಗೆ 300 ಜನ ಇನಿಷಿಯಲ್ ಕನ್ಸಲ್ಟೇಷನ್ ತೊಗೊಂಡಿದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ನೀವು ನಿಮ್ಮ ಪ್ರಾಬ್ಲಮ್ ಇದೆ ಅಂತ ಆದರೆ ಸೊ ಫಸ್ಟ್ ಸ್ಟೆಪ್ ತೊಗೊಂಡಿದ್ದೀರಾ, ಕ್ಲಿಕ್ ಮಾಡೋದೇ ಫಸ್ಟ್ ಸ್ಟೆಪ್. ಅಂದರೆ 1000 ಜನಕ್ಕೆ ಇವತ್ತು 1000ಕ್ಕಿಂತ ಹೆಚ್ಚು ಜನ ನನ್ನಲ್ಲಿ ಅಥವಾ ನನಗೆ ಆ ಪ್ರಾಬ್ಲಮ್ ಇದೆ ಅಂಥೇಳಿ ಅಕ್ನಾಲೇಜ್ ಮಾಡಿದ್ದೀರಾ, ವಿಚ್ ಇಸ್ ರಿಯಲಿ ಗುಡ್. ಸೊ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ, ಅದ್ರ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ, ಮತ್ತು ನೀವು ರಿವ್ಯೂಸ್ನ ನೋಡ್ಬೋದು. ಬಹಳಷ್ಟು ಜನ ಅದರಲ್ಲಿ ಕಂಪ್ಲೀಟ್ ಆಗಿರೋ ಕಂಪ್ಲೀಟ್ ಸಪೋರ್ಟ್ನ ತಗೊಂಡಿರೋರು ಅವರ ರಿವ್ಯೂಸ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದಿಷ್ಟು ಜನ ಅವರು ದೇ ಆರ್ ವಿಲ್ಲಿಂಗ್ ಟು ಗಿವ್ ರಿವ್ಯೂಸ್. ನಾವು ಯಾರಿಗೂ ಫೋರ್ಸ್ ಮಾಡಲ್ಲ. ಹಾಗಂತ ನೀವು ರಿವ್ಯೂಸ್ ಕೊಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಬೇರೆ ಜನಕ್ಕೆ ಅದನ್ನು ನೋಡಿದಾಗ ಒಂದು ಧೈರ್ಯ ಬರುತ್ತೆ, ಒಂದು ಆ ಎನ್ಕರೇಜ್ಮೆಂಟ್ ಬರುತ್ತೆ. ಓಕೆ, ನಾನೊಬ್ಬನೇ ಈ ಥರ ಪ್ರಾಬ್ಲಮ್ಮಿಂದ ಬಳಲ್ತಾ ಇಲ್ಲ, ನನ್ನ ಕಡೆ ಸುಮಾರು ಜನ ಇದ್ದಾರೆ, ಈ ಸಂಸ್ಥೆಗೆ ಹೋದರೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆ ಕಾನ್ಫಿಡೆನ್ಸ್ನ ಕೊಡೋದಕ್ಕೆ ರಿವ್ಯೂ ಬೇಕಾಗತ್ತೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ 299 ಕನ್ಸಲ್ಟೇಷನ್ನ ಯುಟಿಲೈಸ್ ಮಾಡಿ ನಿಮಗಿರೋ ಪ್ರಾಬ್ಲಮ್ಮಿಗೆ ಕನ್ಸಲ್ಟೇಷನ್ ಬುಕ್ ಮಾಡಿ, ಹಾಗೆ ಕಂಪ್ಲೀಟ್ ಸಪೋರ್ಟ್ನ ಐಸ್ಪ್ಯಾನಿಂದ ಪಡೆದುಕೊಳ್ಳಿ. ಸೊ ಮತ್ತೊಮ್ಮೆ
ನಮಸ್ಕಾರನ ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ಪ್ರಸನ್ನ. ನಮಸ್ಕಾರ.